ಫ್ರೆಂಡ್ಸ್ ಮಾರ್ಚ್ 2026ರ 3ನೇ ತಾರೀಕಿನಂದು ಚಂದ್ರಗ್ರಹಣ ಸಂಭವಿಸಲಿದೆ. ಈ ಚಂದ್ರಗ್ರಹಣವು ಈ 5 ರಾಶಿ ಚಕ್ರ ಚಿಹ್ನೆಗಳ ಜೀವನಕ್ಕೆ ಅಪಾರ ಅದೃಷ್ಟವನ್ನು ತರುತ್ತದೆ. ಈ 5 ರಾಶಿ ಚಕ್ರ ಚಿಹ್ನೆಗಳಿಗೆ ಸೇರಿದವರು ಹಲವು ವರ್ಷಗಳಿಂದ ಅವರು ಎದುರಿಸುತ್ತಿರುವ ಕಷ್ಟಗಳು, ಸಂಕಷ್ಟಗಳು, ಆರ್ಥಿಕ ಸಮಸ್ಯೆಗಳು, ಸಾಲದ ಬಾಧೆಗಳು ಮತ್ತು ಆರೋಗ್ಯ ಸಮಸ್ಯೆಗಳಿಂದ ಸಂಪೂರ್ಣವಾಗಿ ಮುಕ್ತರಾಗುತ್ತಾರೆ ಮತ್ತು ಅವರಿಗೆ ಸಂಪತ್ತು ಬರುತ್ತದೆ. ಈ ಗ್ರಹಣದಿಂದಾಗಿ ಅವರ ಎಲ್ಲ ಜಾತಕ ದೋಷಗಳು ದೂರವಾಗುತ್ತವೆ ಮತ್ತು ನೀವು ಇಲ್ಲಿಂದ ಪಡೆದ ಎಲ್ಲವೂ ಚಿನ್ನವಾಗಿ ಬದಲಾಗುತ್ತದೆ. ಕೆಲಸದಲ್ಲಿ ಬಡ್ತಿ, ವ್ಯವಹಾರದಲ್ಲಿ ಲಾಭ ಮತ್ತು ಕುಟುಂಬದಲ್ಲಿ ಸಂತೋಷವು ಬಹಿರಂಗಗೊಳ್ಳುತ್ತದೆ. ಆದ್ದರಿಂದ ಈ ಮುಂಬರುವ ಚಂದ್ರಗ್ರಹಣವು ಈ 5 ರಾಶಿ ಚಕ್ರ ಚಿಹ್ನೆಗಳ ಜೀವನವನ್ನು ಬದಲಾಯಿಸುತ್ತದೆ ಮತ್ತು 70 ವರ್ಷಗಳವರೆಗೆ ನಿಮಗೆ ಅಂತ್ಯವಿಲ್ಲದ ಅದೃಷ್ಟವನ್ನು ನೀಡುತ್ತದೆ. ಇದು ನಿಮ್ಮ ಯಶಸ್ಸಿಗೆ ಹೊಸ ಆರಂಭವಾಗಿದೆ. ನೀವು ಮಾಡುವ ಎಲ್ಲ ಕೆಲಸದಲ್ಲೂ ನಿಮಗೆ ಯಶಸ್ಸು ದೊರೆಯುತ್ತದೆ. ದೈವಿಕ ಶಕ್ತಿ ಮತ್ತು ಗ್ರಹ ಶಕ್ತಿ ಸೇರಿಕೊಂಡರೆ ಒಬ್ಬ ವ್ಯಕ್ತಿಯು ಎಷ್ಟು ಎತ್ತರಕ್ಕೆ ಏರಬಹುದು ಎಂಬುದಕ್ಕೆ ಈ 5 ರಾಶಿ ಚಕ್ರ ಚಿಹ್ನೆಗಳು ಉದಾಹರಣೆಯಾಗಿವೆ. ಒಂದು ರೀತಿಯಲ್ಲಿ ಅವರ ಅದೃಷ್ಟ ಆಕಾಶವನ್ನು ಮುಟ್ಟುತ್ತದೆ. ಈ ಅವಕಾಶವು ಅವರ 70 ವರ್ಷಗಳ ವಂಶಾವಳಿ ಮತ್ತು ಖ್ಯಾತಿಗೆ ಅಡಿಪಾಯವಾಗುತ್ತದೆ. ಫ್ರೆಂಡ್ಸ್, ಈ ಚಂದ್ರಗ್ರಹಣದಿಂದ ಈ 5 ರಾಶಿ ಚಕ್ರ ಚಿಹ್ನೆಗಳ ಜೀವನದಲ್ಲಿ ದೊಡ್ಡ ಪವಾಡಗಳು ಸಂಭವಿಸುತ್ತವೆ. ನೀವು ಮಣ್ಣನ್ನು ಮುಟ್ಟಿದರೂ ಸಹ ಅದು ಚಿನ್ನವಾಗಿ ಬದಲಾಗುತ್ತದೆ. ನೀವು ತಲೆಮಾರುಗಳವರೆಗೆ ಕುಳಿತು ತಿಂದರೂ ಸಹ ನಿಮಗೆ ಸಂಪತ್ತು ಇರುತ್ತದೆ. ಫ್ರೆಂಡ್ಸ್, ಹಾಗಾದರೆ ಈ ರಾಶಿ ಚಕ್ರ ಚಿಹ್ನೆಗಳು ಯಾವುವು? ಅವರು ಅನುಸರಿಸಬೇಕಾದ ಪರಿಹಾರಗಳು ಯಾವುವು? ಫ್ರೆಂಡ್ಸ್, ಈ ವಿಡಿಯೋವನ್ನು ನೋಡುವ ಮೊದಲು ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಎಂದು ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದ್ದರೆ ಈ ವಿಡಿಯೋ ಒಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಫ್ರೆಂಡ್ಸ್, ಮಾರ್ಚ್ 3, 2026ರಂದು ಸಂಭವಿಸುವ ಈ ಚಂದ್ರಗ್ರಹಣವು ಒಂದು ವಿಶಿಷ್ಟ ಗ್ರಹಣವಾಗಿದೆ. ಇದು ಪಾಲ್ಗುಣದ ಹುಣ್ಣಿಮೆ ಎಂದು, ಅಂದರೆ ಹೋಳಿ ಹುಣ್ಣಿಮೆ ಎಂದು ಸಂಭವಿಸುತ್ತದೆ. ಇದು ಸಿಂಹ ರಾಶಿಯ ಪುಬ್ಬ ನಕ್ಷತ್ರದಲ್ಲಿ ಸಂಭವಿಸುತ್ತದೆ. ಇದರ ಪರಿಣಾಮ ಪ್ರಪಂಚದಾದ್ಯಂತ ಕಂಡುಬರುತ್ತದೆ. ಅಲ್ಲದೆ ಈ ಗ್ರಹಣವು ನಮ್ಮ ಭಾರತದಲ್ಲೂ ಕಂಡುಬರುತ್ತದೆ. ಅಂದರೆ ಈ ಗ್ರಹಣದ ದಿನದಂದು ನಮಗೆ ಹೋಳಿ ಹಬ್ಬ ಬರಲಿದೆ. ಅಲ್ಲದೆ ಹುಣ್ಣಿಮೆಯೂ ಅದೇ ದಿನ ಬರುತ್ತದೆ. ಆದರೆ ಈ ಬಾರಿ ಹುಣ್ಣಿಮೆಯ ಜೊತೆಗೆ ನಮಗೆ ಗ್ರಹಣವೂ ಬಂದಿದೆ. ಹೋಳಿ ಆಟಗಳನ್ನು ಆಡುವ ಜನರು ಬೆಳಗ್ಗೆ 11 ಗಂಟೆಯ ಮೊದಲು ಅವುಗಳನ್ನು ಮುಗಿಸಬೇಕು. ನಂತರ ಜ್ಯೋತಿಷ್ಯ ತಜ್ಞರು ಈ ಹೋಳಿ ಹಬ್ಬವನ್ನು ಆಚರಿಸಬಾರದು ಎಂದು ಹೇಳುತ್ತಾರೆ. ಏಕೆಂದರೆ ಚಂದ್ರನು ನಮ್ಮ ತಾಯಿಯ ಸಮಾನನು, ಸೂರ್ಯನು ನಮ್ಮ ತಂದೆಯ ಸಮಾನನು ಎಂದು ಶಾಸ್ತ್ರಗಳು ಹೇಳುತ್ತವೆ. ಅಂತಹ ಚಂದ್ರನಿಗೆ ಗ್ರಹಣವಾಗುವುದರಿಂದ ಈ ದಿನ ನೀವು ಯಾವುದೇ ಹೋಳಿ ಆಟಗಳನ್ನು ಆಡುವುದಾದರೆ ನೀವು ಅವುಗಳನ್ನು ಬೆಳಗ್ಗೆ 11ರಿಂದ 12 ಗಂಟೆಯ ಮೊದಲು ಮುಗಿಸಬೇಕು. ಆಗ ಚಂದ್ರನು ನಮಗೆ ಆರೋಗ್ಯವನ್ನು ನೀಡುತ್ತಾನೆ. ಈ ಸಮಯದಲ್ಲಿ ಚಂದ್ರನು ಗ್ರಹಣದೊಂದಿಗೆ ಕಾಣಿಸಿಕೊಳ್ಳುವುದರಿಂದ ಈ ಗ್ರಹಣವನ್ನು ಕೇತುಗ್ರಸ್ತ ಚಂದ್ರಗ್ರಹಣ ಎಂದು ಕರೆಯುತ್ತಾರೆ. ಈ ಚಂದ್ರಗ್ರಹಣವು ಮಧ್ಯಾಹ್ನ 3:20ಕ್ಕೆ ಪ್ರಾರಂಭವಾಗಿ ಸಂಜೆ 6:47ರವರೆಗೆ ಗೋಚರಿಸುತ್ತದೆ. ಆದ್ದರಿಂದ ನೀವು ಈ ನಿಯಮಗಳನ್ನು ಪಾಲಿಸಬೇಕು. ಅಂದರೆ ಆ ಸಮಯದಲ್ಲಿ ದೇವಾಲಯಗಳನ್ನು ಮುಚ್ಚಲಾಗುತ್ತದೆ. ವಿಶೇಷವಾಗಿ ಗರ್ಭಿಣಿಯರು ಈ ಗ್ರಹಣದ ಸಮಯದಲ್ಲಿ ತಪ್ಪಾಗಿಯಾದರೂ ಹೊರಗೆ ಹೋಗಬಾರದು. ಅಲ್ಲದೆ ಮನೆಯಲ್ಲಿ ಕುಳಿತು ದೈವಿಕ ನಾಮವನ್ನು ಜಪಿಸಬೇಕು. ಆ ಸಮಯದಲ್ಲಿ ತರಕಾರಿಗಳನ್ನು ಕತ್ತರಿಸುವುದು ಅಥವಾ ಚುಚ್ಚುವಂತಹ ಯಾವುದೇ ಕೆಲಸಗಳನ್ನು ಮಾಡಬೇಡಿ. ನಿಮ್ಮ ಮನೆಯ ಕಿಟಕಿಗಳನ್ನು ಮತ್ತು ಬಾಗಿಲುಗಳನ್ನು ಸಹ ಮುಚ್ಚಬೇಕು. ಆ ಸಮಯದಲ್ಲಿ ಹೊರಗೆ ಅಥವಾ ಆಸ್ಪತ್ರೆಗೆ ಹೋಗಬೇಡಿ. ಶಾಂತವಾಗಿ ಕುಳಿತು ದೇವರ ಹೆಸರನ್ನು ಜಪಿಸಿ. ಆಗ ಮಾತ್ರ ನಿಮ್ಮ ಮಕ್ಕಳು ಆರೋಗ್ಯವಾಗಿರುತ್ತಾರೆ. ಗ್ರಹಣ ಮುಗಿದ ನಂತರ ಎಲ್ಲರೂ ತಲೆ ಸ್ನಾನ ಮಾಡಬೇಕು. ಅಲ್ಲದೆ ಮನೆಯನ್ನು ಶುದ್ಧೀಕರಿಸಬೇಕು. ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸಬೇಕು ಮತ್ತು ಅವುಗಳನ್ನು ಪೂಜಿಸಬೇಕು. ಈ ನಿಯಮಗಳನ್ನು 5 ರಾಶಿಚಕ್ರ ಚಿಹ್ನೆಗಳಿಗೆ ಸೇರಿದವರು ಮಾತ್ರವಲ್ಲದೆ ಎಲ್ಲರೂ ಪಾಲಿಸಬೇಕು. ಈಗ ಈ ಚಂದ್ರಗ್ರಹಣವು ಯಾವ 5 ರಾಶಿಚಕ್ರ ಚಿಹ್ನೆಗಳ ಜೀವನಕ್ಕೆ ಬೆಳಕನ್ನು ತರುತ್ತದೆ ಮತ್ತು 70 ವರ್ಷಗಳ ಕಾಲ ಅಚಲ ಅದೃಷ್ಟವನ್ನು ನೀಡುತ್ತದೆ ಎಂದು ನೋಡೋಣ ಬನ್ನಿ. ಫ್ರೆಂಡ್ಸ್, ಮೊದಲನೆಯದು ವೃಶ್ಚಿಕ ರಾಶಿ.
ವೃಶ್ಚಿಕ ರಾಶಿಯು ರಾಶಿ ಚಕ್ರದಲ್ಲಿ 8ನೇ ರಾಶಿ. ಈ ಚಿಹ್ನೆಯ ಅಧಿಪತಿ ಮಂಗಳ. ಈ ಚಂದ್ರಗ್ರಹಣವು ಈ ವೃಶ್ಚಿಕ ರಾಶಿಯವರ ಜೀವನದಲ್ಲಿ 70 ವರ್ಷಗಳ ಕಾಲ ಅಚಲ ಅದೃಷ್ಟ ಮತ್ತು ರಾಜಯೋಗವನ್ನು ತರುತ್ತದೆ. ಇವರಿಗೆ ಉದ್ಯೋಗ, ವ್ಯವಹಾರ, ಆರ್ಥಿಕ ಲಾಭಗಳು ದೊರೆಯುತ್ತವೆ. ಈ ಗ್ರಹಣವು ಅವರ ಜೀವನದಲ್ಲಿ ದೊಡ್ಡ ತಿರುವು ಪಡೆಯಲಿದೆ. ಅಲ್ಲದೆ ಇವರು ನಿರಂತರತೆ ಹೊಂದಿರುವ ಜನರು. ಅವರು ಏನನ್ನಾದರೂ ಮಾಡಲು ಬಯಸಿದರೆ ಅದು ಪೂರ್ಣಗೊಳ್ಳುವವರೆಗೆ ಅವರು ನಿದ್ರೆ ಮಾಡುವುದಿಲ್ಲ. ಅವರು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ. ಅದ್ಯಾಗೋ ಇಷ್ಟು ವರ್ಷಗಳ ಹೊರತಾಗಿಯೂ ಗ್ರಹಗಳ ವಿರೋಧದಿಂದ ಅವರ ಕೆಲಸದಲ್ಲಿ ಅಡೆತಡೆಗಳು ಬಂದಿದ್ದವು. ಆದರೆ ಈ ಎಲ್ಲ ನಕಾರಾತ್ಮಕ ಶಕ್ತಿಗಳು ಸಂಪೂರ್ಣವಾಗಿ ದೂರವಾಗುತ್ತವೆ ಮತ್ತು ಇಂದಿನಿಂದ ನಿಮ್ಮ ಹಾದಿ ಸುಗಮವಾಗುತ್ತದೆ. ಭೂಮಿಯ ಮಗನಾದ ಮಂಗಳನು ನಿಮ್ಮ ರಾಶಿಯ ಅಧಿಪತಿಯಾಗಿರುವುದರಿಂದ ಭೂ ಸಂಬಂಧಿತ ವ್ಯವಹಾರಗಳಲ್ಲಿ ನಿಮಗೆ ಲಾಭದ ಸುರಿಮಳೆಯಾಗುತ್ತದೆ. ನಿಮಗೆ ಹಣ ಸಿಗುತ್ತದೆ. ನ್ಯಾಯಾಲಯದ ಪ್ರಕರಣಗಳು ನಿಮ್ಮ ಪರವಾಗಿ ಬರುತ್ತವೆ. ಮಕ್ಕಳ ಬೆಳವಣಿಗೆ ನಿಮಗೆ ಸಂತೋಷವನ್ನು ತರುತ್ತದೆ. ಸಮಾಜದಲ್ಲಿ ನೀವು ಗೌರವ ಮತ್ತು ಖ್ಯಾತಿಯನ್ನು ಪಡೆಯುತ್ತೀರಿ. ನೀವು ನಿಮ್ಮ ಕೋಪವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿಕೊಳ್ಳಬೇಕು, ಅಲ್ಲದೆ ಹಠಮಾರಿಯಾಗಬೇಡಿ. ಯಾರಾದರೂ ನಿಮ್ಮನ್ನು ಕೆರಳಿಸಿದರೂ ಸಹ ನೀವು ಕೆರಳಬೇಡಿ. ಫ್ರೆಂಡ್ಸ್, ವೃಶ್ಚಿಕ ರಾಶಿಯವರು ನಿಮ್ಮ ಜಾತಕದಲ್ಲಿನ ಅಡೆತಡೆಗಳನ್ನು ತೆಗೆದುಹಾಕಲು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಬೇಕು. ಪ್ರಮುಖ ಕೆಲಸಕ್ಕೆ ಹೋಗುವಾಗ ಕೆಂಪು ಬಟ್ಟೆಗಳನ್ನು ಧರಿಸುವುದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಬಡವರಿಗೆ ಕೆಂಪು ಅಕ್ಕಿ ಅಥವಾ ಕೆಂಪು ಬಟ್ಟೆಗಳನ್ನು ದಾನ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿನ ಕುಜ ದೋಷಗಳು ಕಡಿಮೆಯಾಗುತ್ತವೆ. ವೃಶ್ಚಿಕ ರಾಶಿಯವರು ಸಿಂಧೂರ ಧರಿಸುವುದು ತುಂಬಾ ಒಳ್ಳೆಯದು. ನೀವು ಹಸಿವಿಗೆ ನೆನೆಸಿದ ಕಾಳುಗಳು ಅಥವಾ ಅಕ್ಕಿ ಮತ್ತು ಬೆಲ್ಲವನ್ನು ತಿನ್ನಿಸಿದರೆ ನಿಮ್ಮ ಎಲ್ಲ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ. ವೃಶ್ಚಿಕ ರಾಶಿಯವರು ಮಂಗಳವಾರ ಉಪವಾಸ ಮಾಡುವುದು ತುಂಬಾ ಒಳ್ಳೆಯದು. ಪ್ರತಿ ಮಂಗಳವಾರ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಓಂ ಅಂಗಾಂಗಕಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದರಿಂದ ಮಂಗಳನ ಆಶೀರ್ವಾದವು ನಿಮ್ಮ ಮೇಲೆ ಇರುತ್ತದೆ. ಫ್ರೆಂಡ್ಸ್, ಈಗ 2ನೇ ರಾಶಿ ತುಲಾ ರಾಶಿ. ರಾಶಿ ಚಕ್ರದಲ್ಲಿ 7ನೇ ರಾಶಿ ತುಲಾ ರಾಶಿ. ತುಲಾ ರಾಶಿಯ ಅಧಿಪತಿ ಶುಕ್ರ. ಶುಕ್ರನು ಸುಖ, ಐಷಾರಾಮಿ ಮತ್ತು ಅದೃಷ್ಟಕ್ಕೆ ಕಾರಣ. ಈ ಚಂದ್ರಗ್ರಹಣದ ಪರಿಣಾಮದಿಂದಾಗಿ ಈ ತುಲಾ ರಾಶಿಯವರಿಗೆ ಲಕ್ಷ್ಮಿ ಯೋಗವು ಪ್ರಾರಂಭವಾಗುತ್ತದೆ. ನೀವು ವರ್ಷಗಳಿಂದ ಎದುರಿಸುತ್ತಿರುವ ನೋವುಗಳು, ಕಷ್ಟಗಳು, ಆರ್ಥಿಕ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು, ಸಾಲದ ಬಾಧೆಗಳು ಇತ್ಯಾದಿಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತವೆ. ಇಂದಿನಿಂದ ನಿಮ್ಮ ಕಷ್ಟಗಳು ಕೊನೆಗೊಳ್ಳುತ್ತವೆ. ಅಲ್ಲದೆ ತುಲಾ ರಾಶಿಯವರು ತಮ್ಮ ಸ್ವಂತ ಮನೆಯನ್ನು ನಿರ್ಮಿಸುತ್ತಾರೆ ಮತ್ತು ವಾಹನಗಳನ್ನು ಖರೀದಿಸುತ್ತಾರೆ. ಉದ್ಯಮಿಗಳಿಗೆ ಇದು ಸುವರ್ಣ ಯುಗದಂತೆ. ನೀವು ಮಾಡುವ ಹೂಡಿಕೆಗಳಿಂದ ನಿಮಗೆ ದುಪ್ಪಟ್ಟು ಲಾಭ ಸಿಗುತ್ತದೆ. ನಿಮಗೆ ಉದ್ಯೋಗದಲ್ಲಿ ಬಡ್ತಿ, ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ. ನಿಮ್ಮ ಕುಟುಂಬದೊಂದಿಗೆ ಸಂತೋಷವಾಗಿರಬಹುದು. ಕುಟುಂಬದಲ್ಲಿ ನಿಮ್ಮ ಸಂಗಾತಿಯಿಂದ ನಿಮಗೆ ಖಂಡಿತವಾಗಿಯೂ ಆಸ್ತಿ ಸಿಗುತ್ತದೆ. ಈ ಸಮಯದಲ್ಲಿ ನೀವು ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೂ ಸಹ ಅದು ನಿಮಗೆ ಒಳ್ಳೆಯದಾಗುತ್ತದೆ. ತುಲಾ ರಾಶಿಯವರು ಶುಕ್ರವಾರದಂದು ಬಿಳಿ ಮತ್ತು ಕೆಂಪು ಹೂಗಳಿಂದ ಲಕ್ಷ್ಮೀ ದೇವಿಯನ್ನು ಅಲಂಕರಿಸಿ ಭಕ್ತಿಯಿಂದ ಪೂಜಿಸಬೇಕು. ಶುಕ್ರವಾರದಂದು ಬಿಳಿ ಬಟ್ಟೆಗಳನ್ನು ಧರಿಸಿ ಬಡವರಿಗೆ ಹಾಲು, ಮೊಸರು, ಅಕ್ಕಿ, ಸಕ್ಕರೆ ಅಥವಾ ಬಿಳಿ ಬಟ್ಟೆಗಳನ್ನು ದಾನ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿನ ಶುಕ್ರನು ಮತ್ತಷ್ಟು ಬಲಗೊಳ್ಳುತ್ತಾನೆ. ತುಲಾ ರಾಶಿಯವರು ಪ್ರತಿ ಶುಕ್ರವಾರ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಓಂ ಶೂಂ ಚಕ್ರೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಪಠಿಸಬೇಕು. ಇದು ಶುಕ್ರನ ಆಶೀರ್ವಾದವನ್ನು ತರುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಸಂಪತ್ತು ಮತ್ತು ಸಂತೋಷವನ್ನು ತರುತ್ತದೆ. 3ನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರು ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದವರು. ಮಿಥುನ ರಾಶಿಯವರು ಈ ಚಂದ್ರಗ್ರಹಣದಿಂದ ತುಂಬಾ ಅದೃಷ್ಟವಂತರು. ಈ ಗ್ರಹವು ಮಿಥುನ ರಾಶಿಯ 3ನೇ ಮನೆಯಲ್ಲಿ ಸಂಭವಿಸುವುದರಿಂದ ಅವರಿಗೆ ಧೈರ್ಯ, ಸ್ಥಿರತೆ, ಲಕ್ಷ್ಮಿ ಯೋಗ, ದೀರ್ಘ ಪ್ರಯಾಣ ದೊರೆಯುತ್ತದೆ. ನಿಮ್ಮ ರಾಶಿ ಚಕ್ರದ ಅಧಿಪತಿ ಬುಧನಾಗಿರುವುದರಿಂದ ನೀವು ಸ್ವಾಭಾವಿಕವಾಗಿ ಧೈರ್ಯವಂತರು. ಅಲ್ಲದೆ ಒಡ ಹುಟ್ಟಿದವರೊಂದಿಗೆ ನಿಮ್ಮ ಸಂಬಂಧಗಳು ಉತ್ತಮವಾಗಿರುತ್ತವೆ. ನಿಮಗೆ ದೂರದ ಪ್ರಯಾಣದ ಅವಕಾಶಗಳು ಸಿಗುತ್ತವೆ. ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಅವರು ಹೆಚ್ಚು ಬುದ್ಧಿವಂತರು.
ಇಂದು ಬಡ್ತಿ ಮತ್ತು ಮುನ್ನಡೆಯನ್ನು ಪಡೆಯುವ ಸಾಧ್ಯತೆಗಳು ಹೆಚ್ಚಿರುತ್ತವೆ. ನೀವು ಹಣವನ್ನು ಪಡೆಯುತ್ತೀರಾ. ನಿಮ್ಮ ಭವಿಷ್ಯವು ತುಂಬಾ ಚೆನ್ನಾಗಿರುತ್ತದೆ. ಕುಟುಂಬದಲ್ಲಿನ ಘರ್ಷಣೆಗಳು ಕಡಿಮೆಯಾಗಿ ನಿಮ್ಮ ನಡುವಿನ ಪ್ರೀತಿ ಹೆಚ್ಚಾಗುತ್ತದೆ. ಮಿಥುನ ರಾಶಿಯವರಿಗೆ ಇದು ಒಂದು ಉತ್ತಮ ಅವಕಾಶ ಎಂದು ಹೇಳಬಹುದು. ನಿಮ್ಮ ರಾಶಿ ಚಕ್ರದ ಅಧಿಪತಿ ಬುಧನಾಗಿರುವುದರಿಂದ ಬುಧನ ಆಶೀರ್ವಾದಕ್ಕಾಗಿ ಹಸುವಿಗೆ ಹಸಿರು ಹುಲ್ಲನ್ನು ಆಹಾರವಾಗಿ ನೀಡಿ. ಸೋಮವಾರದಂದು ಶಿವನನ್ನು ಪೂಜಿಸಿ. ಈ ಶಿವನ ಆರಾಧನೆಯು ಮಿಥುನ ರಾಶಿಯವರಿಗೆ ವಿಶೇಷ ಫಲಿತಾಂಶಗಳನ್ನು ನೀಡುತ್ತದೆ. ಮಿಥುನ ರಾಶಿಯವರು ಸೋಮವಾರದಂದು ಬೆಳಗ್ಗೆ ಸ್ನಾನ ಮಾಡಿದ ನಂತರ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 108 ಬಾರಿ ಪಠಿಸುವ ಮೂಲಕ ಶಿವನ ಕೃಪೆಯಿಂದ ನೀವು ಮಾಡುತ್ತಿರುವ ಕೆಲಸದಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ಎಲ್ಲವೂ ನಿಮಗೆ ಒಳ್ಳೆಯದಾಗುತ್ತದೆ. 4ನೇ ರಾಶಿ ಮೀನರಾಶಿ. ಮೀನ ರಾಶಿ ಚಕ್ರದಲ್ಲಿ 12ನೇ ರಾಶಿಯಾಗಿದೆ. ಇದರ ಅಧಿಪತಿ ಗುರು. ಶನಿಯಿಂದ ಬಳಲುತ್ತಿರುವ ಮೀನರಾಶಿಯವರು ಈ ಚಂದ್ರ ರಾಶಿಯೊಂದಿಗೆ ತಮ್ಮ ಎಲ್ಲ ಸಾಲದ ಸಮಸ್ಯೆಗಳಿಂದ ಮುಕ್ತರಾಗುತ್ತಾರೆ. ಹಣಕಾಸಿನ ಸಮಸ್ಯೆಗಳು, ಶತ್ರು ಸಮಸ್ಯೆಗಳು ಮತ್ತು ಆರೋಗ್ಯ ಸಮಸ್ಯೆಗಳು ಸಂಪೂರ್ಣವಾಗಿ ಕಡಿಮೆಯಾಗುತ್ತವೆ. ನಿಮ್ಮ ತೊಂದರೆಗಳು ಕೊನೆಗೊಳ್ಳುತ್ತವೆ. ಆದ್ದರಿಂದ ಮೀನರಾಶಿಯವರು ಪ್ರತಿಯೊಂದು ಆಲೋಚನೆಯನ್ನು ಇತರರಿಗೆ ಹೇಳಬೇಡಿ. ನಿಮ್ಮ ಮೌನವು ನಿಮ್ಮನ್ನು ಉತ್ತಮ ಮಟ್ಟದಲ್ಲಿ ನಿಲ್ಲುವಂತೆ ಮಾಡುತ್ತದೆ. ಅಲ್ಲದೆ ಕಳೆದ ಕೆಲವು ವರ್ಷಗಳಿಂದ ಸಾಲ, ಅನಾರೋಗ್ಯ ಮತ್ತು ಶತ್ರು ತೊಂದರೆಗಳಿಂದಾಗಿ ನೀವು ಮಾನಸಿಕ ಯಾತನೆಯನ್ನು ಅನುಭವಿಸುತ್ತಿದ್ದೀರಾ. ಅವೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗುತ್ತವೆ. ಅದ್ಯಾಗೋ ಈ ಚಂದ್ರಗ್ರಹಣದ ಪ್ರಭಾವದಿಂದ ನಿಮ್ಮ ಎಲ್ಲ ಜಾತಕ ದೋಷಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತವೆ. ನಿಮ್ಮ ಶತ್ರುಗಳ ಮೇಲೆ ನೀವು ಖಂಡಿತವಾಗಿಯೂ ಜಯ ಸಾಧಿಸುತ್ತೀರಾ. ನಿಮ್ಮನ್ನು ಕೀಳಾಗಿ ನೋಡಿದವರು ನೀವು ಏನೆಂದು ಅವರಿಗೆ ಅರ್ಥವಾಗುತ್ತದೆ. ಅಲ್ಲದೆ ನಿಮ್ಮ ಆರೋಗ್ಯವು ಬಹಳ ಸುಧಾರಿಸುತ್ತದೆ. ನೀವು ದೈವ ಭಕ್ತರು, ಆದ್ದರಿಂದ ಆ ದೇವರು ನಿಮ್ಮನ್ನು ರಕ್ಷಿಸುತ್ತಾನೆ. ನಿಮ್ಮ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ. ಗಂಡ ಮತ್ತು ಹೆಂಡತಿಯ ನಡುವೆ ಬಾಂಧವ್ಯ ಹೆಚ್ಚಾಗುತ್ತದೆ. ಮೀನರಾಶಿಯವರು ಪ್ರತಿ ಗುರುವಾರ ಸಾಯಿಬಾಬಾ ಅವರನ್ನು ಪೂಜಿಸಿ ಆಹಾರ ದಾನ ಮಾಡುವುದರಿಂದ ನಿಮಗೆ ಒಳ್ಳೆಯ ಫಲಿತಾಂಶ ಸಿಗುತ್ತದೆ. ಪ್ರತಿ ಗುರುವಾರ ಮಾಂಸ ಮತ್ತು ಮದ್ಯದಂತಹ ಅಭ್ಯಾಸಗಳಿಂದ ದೂರವಿರುವುದು ತುಂಬಾ ಒಳ್ಳೆಯದು. ಮೀನರಾಶಿಯವರು ಗುರುವಾರ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದರಿಂದ ನಿಮ್ಮ ಜಾತಕದಲ್ಲಿ ಗುರುವಿನ ಬಲ ಹೆಚ್ಚಾಗುತ್ತದೆ. 5ನೇ ರಾಶಿ ಧನುರಾಶಿ. ರಾಶಿ ಚಕ್ರದಲ್ಲಿ 9ನೇ ರಾಶಿಯಾಗಿದೆ. ಈ ರಾಶಿಯ ಅಧಿಪತಿ ಗುರು. ಮಾರ್ಚ್ 3, 2026ರಂದು ಸಂಭವಿಸುವ ಚಂದ್ರಗ್ರಹಣದಿಂದ ಧನು ರಾಶಿಯು 70 ವರ್ಷಗಳ ಕಾಲ ರಾಜಯೋಗ ಎಂಬ ಅಚಲ ಅದೃಷ್ಟವನ್ನು ಹೊಂದಿರುತ್ತದೆ. ವಿದೇಶಕ್ಕೆ ಹೋಗುವ ಅವಕಾಶ ಸಿಗುತ್ತದೆ. ನಿಮ್ಮ ಕನಸುಗಳು ನನಸಾಗುತ್ತವೆ. ಅಲ್ಲದೆ ನಿಮ್ಮ ಪೂರ್ವಜರ ಆಸ್ತಿಗಳನ್ನು ನೀವು ಸ್ವೀಕರಿಸುತ್ತೀರಾ. ನಿಮ್ಮ ಒಳ್ಳೆಯತನವು ನಿಮ್ಮನ್ನು ರಕ್ಷಿಸುತ್ತದೆ. ನಿಮ್ಮ ಕುಟುಂಬದಲ್ಲಿ ಬೇರೆ ಯಾರಿಗೂ ಇಲ್ಲದ ಹೆಸರು, ಖ್ಯಾತಿ ಮತ್ತು ಪ್ರತಿಷ್ಠೆಯನ್ನು ನೀವು ಪಡೆಯುತ್ತೀರಾ. ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ. ರಾಜಕೀಯ ನಾಯಕರು ಹುದ್ದೆಯನ್ನು ಪಡೆಯುತ್ತಾರೆ. ನೀವು ರಾಜ ಮನೆತನದ ಸುಖಗಳನ್ನು ಅನುಭವಿಸುತ್ತೀರಾ. ಪ್ರತಿಯೊಂದು ಕೆಲಸದಲ್ಲೂ ದೇವರು ಯಾವಾಗಲೂ ನಿಮ್ಮ ಜೊತೆ ಇರುತ್ತಾರೆ. ಧನು ರಾಶಿಯ ಜನರು ಚಂದ್ರಗ್ರಹಣದ ನಂತರ ನೀವು ಸ್ನಾನಕ್ಕೆ ತೆಗೆದುಕೊಳ್ಳುವ ನೀರಿಗೆ ಒಂದು ಚಿಟಕಿ ಅರಿಶಿನವನ್ನು ಸೇರಿಸಿ. ಅಲ್ಲದೆ ಪ್ರತಿ ಗುರುವಾರ ವಿಷ್ಣುವನ್ನು ಪೂಜಿಸಿ. ನಿಮ್ಮ ರಾಶಿ ಚಕ್ರದ ಅಧಿಪತಿ ಗುರುವಾಗಿರುವುದರಿಂದ ಪ್ರತಿ ಗುರುವಾರ ಹಳದಿ ಬಟ್ಟೆಗಳನ್ನು ಧರಿಸಿ ದೇವಾಲಯಗಳಲ್ಲಿ ಹಣ್ಣುಗಳು ಮತ್ತು ಆಹಾರವನ್ನು ದಾನ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿನ ದೋಷಗಳು ನಿವಾರಣೆಯಾಗುತ್ತವೆ. ಗುರುವಾರದಂದು ಉಪವಾಸ ಮಾಡುವುದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಗುರುವಾರದಂದು ನೆನೆಸಿದ ಕಾಳುಗಳನ್ನು ಆಹಾರವಾಗಿ ಮಾಡಿ ದೇವರಿಗೆ ಅರ್ಪಿಸುವುದು ಒಳ್ಳೆಯದು. ಧನು ರಾಶಿಯವರು ಪ್ರತಿ ಗುರುವಾರ ಬೆಳಿಗ್ಗೆ ಸ್ನಾನ ಮುಗಿಸಿದ ನಂತರ ಓಂ ಬ್ರೂಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು. ಆಗ ಯಾವುದೇ ಅಡೆತಡೆಗಳಿಲ್ಲದೆ ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನು ಪಡೆಯುತ್ತೀರಾ. ಫ್ರೆಂಡ್ಸ್, ಈ ರೀತಿಯಾಗಿ ಮುಂಬರುವ ಚಂದ್ರಗ್ರಹಣವು ಈ 5 ರಾಶಿಚಕ್ರ ಚಿಹ್ನೆಗಳ ಜೀವನದಲ್ಲಿ ಬೆಳಕನ್ನು ತರುತ್ತದೆ. ಇಂದಿನಿಂದ 70 ವರ್ಷಗಳವರೆಗೆ ನಿಮ್ಮ ಅದೃಷ್ಟವನ್ನು ಯಾರು ತಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಈ ನಿಯಮಗಳನ್ನು ಅನುಸರಿಸಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಧನ್ಯವಾದಗಳು.